ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋ 2 ದಿವಸ ಲೇಟ್ ಆಗಿ ಬರ್ಲಿಕ್ಕತ್ತದ, ಯಾಕ ಅಂತ ಕೇಳು ಹಂಗ ಇಲ್ಲ. ಈಗಂತೂ ಒಂದೊಂದು ದಿವಸ ಬರುವುದೇ ಇಲ್ಲ, ನಾವು ಅಡ್ಜಸ್ಟ್ ಆಗ್ಬಿಟ್ಟಿವಿ ಅಂತ ಅನ್ಲಿಕತ್ತೀರಿ. ಅದು ಕೂಡ ಕೇಳಿಸ್ತು. ಈಗ ನೋಡ್ರಿ ಟೈಮ್ ಎಷ್ಟಾಗೈತ, 4:45 ಆಗೈದ್ರಿ. ರಂಗೋಲಿ ನಡ್ದದ ಆಸ್ ಇಟ್ ಈಸ್ ರೂಟೀನ್. ನಡು ಒಂದು 8-10 ದಿವಸ ಅವಾಗ ಊರಿಗೆಲ್ಲ ಹೋಗಿ ಬಂದ್ಮೇಲೆ ಮತ್ತೊಂಚೂರು ಆರಾಮೆಲ್ಲ ತಪ್ಪಿದ್ರೂ ಕೂಡ ಮತ್ತ ಇದು ಇತ್ತಲ್ರಿ ನವರಾತ್ರಿ, ಅವಾಗಂತೂ ಅರ್ಲಿ ಮಾರ್ನಿಂಗ್ ಏಳಬೇಕು. ಮತ್ತು ಅದಿಷ್ಟು ನಾವು ದಿನನಿತ್ಯದ್ದು ಏನು ಎವ್ರಿ ಇಯರ್ ಮಾಡ್ಕೊಂಡು ಬಂದಿರ್ತೀವಿ, ಅಷ್ಟು ಕೆಲಸ ಮಾಡಿದ್ರನೇ ಏನೋ ಒಂಥರ. ಅದ್ರ ಉಳಿದ ಕೆಲಸ ಅಂತಲ್ರಿ, ದೇವರ ಪೂಜೆ ಇವೆಲ್ಲ ನಮ್ಮ ಇದ್ದು ಅಂದ್ರೆ ಲಕ್ಷ್ಮೀ ಸ್ತೋತ್ರ, ಇವೆಲ್ಲ ಲಕ್ಷ್ಮೀನಾರಾಯಣರ ಸ್ತೋತ್ರ, ಅವನ್ನೆಲ್ಲ ಸ್ತೋತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಅವೆಲ್ಲವನ್ನು ಮಾಡಿದ್ರನೇ ನಮಗೆ ಏನೋ ಒಂದು ಊಟ ಮಾಡಿದಷ್ಟು ಖುಷಿ ಆಗ್ತದೆ. ಎಲ್ರಿಗೂ ಹಂಗೆ. ಬಹಳ ಮಂದಿ ಅವು ಏನ್ ದಿನನಿತ್ಯದ ರೂಟೀನ್ ಮಾಡ್ತಿರ್ತಾರಲ್ಲ, ಒಂದು ದಿವಸ ಬೇಡ 2 ದಿವಸ ಗ್ಯಾಪ್ ಆಯ್ತಂದ್ರೆ ಅವ್ರಿಗೆ ಹಂಗೆ ಅನಿಸ್ತಿರ್ತದ, ಹೌದಿಲ್ರಿ? ನೋಡ್ರಿ ಇವತ್ತು ಸಿಂಪಲ್ ಆದ, ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ. ಯಾಕಂದ್ರ ರಂಗೋಲಿ ಪ್ರಿಯರ್ ಬಹಳ ಇದ್ದಾರ್ರಿ ನಮ್ಮ ಫ್ಯಾಮಿಲಿಯರ್ಸ್ ಒಳಗ. ಅದಕ್ಕೆ ನಾನು ಏನರ ಒಂಚೂರು ರಂಗೋಲಿ ಹಾಕು ಮುಂದೆ ಏನರ ಒಂಚೂರು ಚೇಂಜ್ ಮಾಡಿ ಕಂಡು ಹಿಡಿದು ನಾನೇ ಒಂದು ಸೈಂಟಿಸ್ಟ್ ಆದಂಗೆ ಆಗ್ಬಿಟ್ಟಿನಿ ನೋಡ್ರಿ ಇದ್ರೊಳಗೆ. ಯಾಕಂದ್ರ ಅದನ್ನ ಏನ್ರಿ ನಾನು ಹೊಸ ಡಿಸೈನ್ ಒಂಚೂರು ಬೇರೆ ಟೈಪ್ ಹಾಕ್ಬೇಕು ನೋಡ್ಕೋಬೇಕಂದ್ರೆ ಅದು ನೆನಪು ಆಗಂಗಿಲ್ರಿ. ಬೇರೆ ಟೈಮ್ನಾಗ ಯಾವಾಗ ನೆನಪಾಗ್ತದ, ಒಮ್ಮೆ ಮುಂಜಾನೆ ಬಂದು ಇಲ್ಲಿ ರಂಗೋಲಿ ಹಾಕು ಹೊತ್ನಾಗೆ ನನಗೆ ಅಯ್ಯೋ ಒಂಚೂರು ನೋಡ್ಕೋಬೇಕಾಗಿತ್ತು. ಡೈಲಿ ರೇ, ಇದು ಒಂದು ದಿವಸದಲ್ಲ ನಂದು ಪ್ರಶ್ನೆ, ಡೈಲಿನೂ ಹಂಗೆ. ಅದಕ್ಕೆ ಈಗ ದಿನಾ ಹಂಗೆ ಅನ್ಕೋತ ಸ್ವಲ್ಪ ಡಿಫ್ರೆಂಟ್ ಆದ್ದು ಅಂತ ಹೇಳಿ ನಾ ಏನು ಹಾಕ್ತೀನಲ್ರಿ, ಅದಕ್ಕೆ ದಿನಾ ನಾನೇ ಕ್ರಿಯೇಟ್ ಮಾಡಿದಂತ ಡಿಸೈನ್ಸ್ ಇವು. ಅವನು ಒಂದು ಟೈಪ್ ಚಂದಾಗಿರ್ತಾವ, ನೀವು ಕೂಡ ಇಷ್ಟಪಡ್ತೀರಿ. ನೀವು ಶಬಾಷ್ ಅಂತ ಹೇಳಿದಲ್ಲೇನೆ ನಾ ದಿನನಿತ್ಯ ಅವನು ಕಲ್ತದ್ದು. ಅದಕ್ಕೆಲ್ಲ ಮೇನ್ ಗುರುಗಳು ನೀವ ನೋಡ್ರಿ. ಅದಕ್ಕೆ ಒಂದು ಥಾಟ್ ಎಷ್ಟು ಚಂದದ, ಅರ್ಥಪೂರ್ಣವಾಗಿದೆ. ಎಷ್ಟು ಓದಿದ್ದೇವೆ, ಯಾವ ಪದವಿ ಪಡೆದಿದ್ದೇವೆ ಎಂಬುದು ಮುಖ್ಯವಲ್ಲ. ನಿಜವಾದ ಶಿಕ್ಷಣ ಅಂದ್ರೆ ಬೇರೆಯವರೊಂದಿಗೆ ನಮ್ಮ ಮಾತು, ಸಂಸ್ಕಾರ ಮತ್ತು ನಡವಳಿಕೆ ಯಾವ ರೀತಿಯವೇ ಅನ್ನುವುದು ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ಖರೆ ನೋಡ್ರಿ, ಎಷ್ಟು ಈ ಸದ್ಯಕ್ಕೆ ಪ್ರೆಸೆಂಟ್ ನಾವು ನೋಡ್ತೀವಿ, ಅನ್ಕೋತೀವಿ, ಒಬ್ಬರು ನೋಡಿ ಖುಷಿ ಪಡ್ತೀವಿ, ಒಬ್ಬರ ಮಾತುಗಳನ್ನ ಕೇಳಿ ಖುಷಿ ಪಡ್ತೀವಿ, ಒಬ್ಬರ ಬಿಹೇವಿಯರ್ ಅನ್ನ ನೋಡಿ ಖುಷಿ ಪಡ್ತೀವಿ. ಅಷ್ಟೇ ಒಬ್ಬೊಬ್ಬರ ಮಾತುಗಳನ್ನ ಕೇಳಿ ಮನಸ್ಸಿಗೆ ಬೇಜಾರು ಆಗಿರ್ತದ, ಒಬ್ಬೊಬ್ಬರ ಮಾತು ಬೇಡ, ಬಿಹೇವಿಯರ್ ನೋಡಿದ್ರೆ ಮನಸ್ಸಿಗೆ ಬೇಜಾರಾಗಿರ್ತದ. ಇಂಥವೆಲ್ಲ ನೋಡ್ತೀವಿ ನಾವು, ಹೌದಿಲ್ರಿ? ಅದಕ್ಕೆ ನಮ್ಮ ಪದವಿಗಳು ಎದಕ್ರಿ? ಪದವಿ ನಾವು ಏನು ಕಲೀಲಿಕ್ಕೆ ಕಲಿತ್ವಿ ಅದು ನಮ್ಮ ಶಿಕ್ಷಣ, ನಮ್ಮ ಜೀವನ ನಡೆಸಲಿಕ್ಕೆ ಅಷ್ಟೇನೆ ಹೊರತು ಜೀವನದಲ್ಲಿ ನಾವು ಹೆಂಗಿದ್ದೀವಿ ಅನ್ನೋದು ನಮ್ಮ ತಂದೆ ತಾಯಿಯಿಂದ, ನಮ್ಮ ಫ್ರೆಂಡ್ಸ್ ಇಂದ, ನಮ್ಮ ಪರಿಸರದಿಂದ, ಅದು ಅಲ್ಲದೆ ಕೆಲವೊಬ್ಬರಿಗೆ ತನ್ನಿಂದ ತಾನೇ ಬಂದಿರ್ತದ ಒಳ್ಳೆಯತನ ಅನ್ನೋದು, ಹಂಗ ಬರ್ತದ. ಅದು ಯಾವ್ದ ಬುಕ್ದಿಂದ ಇದು ಬರುವುದು ಅಲ್ಲ, ನಮ್ಮಿಂದ ನಮಗೆ ಜೀವನದಲ್ಲಿ ಬರುವಂತದ್ದು. ನನ್ನ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯ ಏನದ ಅನ್ನೋದು ಶೇರ್ ಮಾಡ್ತಿರ್ಲಾ? ಜೀವನದಲ್ಲಿ ನಿತ್ಯದ ಬದುಕಿನಲ್ಲಿ ಸಣ್ಣ ಸಣ್ಣ ಸಂಗತಿಗಳು ಸಾಕಷ್ಟು ಇರ್ತಾವ. ಅವುಗಳನ್ನು ಗ್ರಹಿಸಿ ಖುಷಿ ಪಡುವುದನ್ನು ರೂಢಿಸಿಕೊಂಡವರಿಗೆ ಜಗತ್ತೇ ಸುಂದರವೆನಿಸುತ್ತದೆ. ಅದನ್ನು ಬಿಟ್ಟು ದೋಷ ಹುಡುಕುತ್ತಾ ಹೋದ್ರೆ ನಮ್ಮ ಖುಷಿಗೆ ನಾವೇ ಕಲ್ಲು ಹಾಕೊಂಡಂಗ. ಇಷ್ಟಪಟ್ಟವರೆಲ್ಲ ನಮ್ಮ ಜೊತೆ ಮಾತಾಡಬೇಕು ಎಂಬುದು ನಮ್ಮ ನಂಬಿಕೆ. ನಮ್ಮ ಜೊತೆ ಮಾತನಾಡುವವರೆಲ್ಲ ನಮ್ಮನ್ನು ಇಷ್ಟಪಡ್ತಾರೆ ಅಂತ ಅನ್ಕೊಳ್ಳೋದು ನಮ್ಮ ಮೂಢನಂಬಿಕೆ ಆಗ್ತದೆ. ಎಚ್ಚರಿಕೆ ಹೆಜ್ಜೆಯು ಬಹಳ ಅವಶ್ಯಕತೆ ಇರ್ತದೆ. ಎಷ್ಟು ಅರ್ಥಪೂರ್ಣವಾಗಿ ಅವ ಇವೆರಡು ಥಾಟ್ಸ್. ನಿಮ್ಗೆಲ್ರಿಗೂ ಇಷ್ಟ ಆದವು ಅಲ್ರಿ? ನೋಡ್ರಿ, ಸಿಂಪಲ್ ಆದ ರಂಗೋಲಿ. ನಿಮಗೆಲ್ಲ ಇವತ್ತಿನ ರಂಗೋಲಿ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಏನು ವಿಶೇಷ ಇವತ್ತು ಅಡಿಗೆ ಅಂತೀರೇನ್ರಿ? ಅಡಿಗೆ ಡೈಲಿ ರೂಟೀನ್ ನಿಮ್ಗೆ ಹೇಳೇಬಿಟ್ಟಿನ. ಯಾಕಂದ್ರ ನಮ್ಮ ಕಡೆ ಭಕ್ರಿ ಚಪಾತಿ ಎರಡೇ ಬೇಕಾಗ್ತಾವ್ರಿ. ಇನ್ನ ಅನ್ನ ಬೇಕೇ ಆಗಂಗಿಲ್ರಿ. ಖರೆ ಅಂದ್ರ ನೈವೇದ್ಯಕ್ಕ ಅಂತ ಹೇಳಿ ಮಾಡ್ಬೇಕು, ಮುಂಚೆಯಿಂದ ಬಂದದ ಅಂತ ತಿಳ್ಕೊಂಡು ಅನ್ನ ಮಾಡ್ಬೇಕಾಗ್ತದ. ಸ್ವಲ್ಪ ಅದನ್ನು ನೈವೇದ್ಯ ಪೂರ್ತಿ. ಮತ್ತು ಯಾವಾಗೂ ಒಂದ್ಸರಿ ಬ್ಯಾಸ್ರಾಗ್ಯದಪ್ಪ, ಅಡಿಗೆನೇ ಬ್ಯಾಡ್ ಅನಿಸ್ಲಿಕ್ಕತ್ತದ ಇವತ್ತು ಮಾಡುದು ಅನ್ಕೊಂಡಾಗ
ಅವಾಗ ಒಂದ್ಸರಿ ಮಾಡೋದು ನೋಡ್ರಿ. ಆದ್ರೆ ಡೈಲಿ ಅಂತೂ ಚಪಾತಿ ಭಕ್ರಿ ಮಾಡಿದ್ರ ಬ್ಯಾಸರ ಆಗಂಗಿಲ್ರಿ. ಇನ್ನ ಇವು ಇಡ್ಲಿ ದೋಸೆನೇ ಬ್ಯಾಸರ ಆಗ್ತಾವ. ನಮ್ ಕಡೆ ಬಿಜಾಪುರ ಸೈಡ್ ಎಲ್ರೂ ಹಂಗೇನಿ ರೀ. ಮತ್ ನೀವು ನಮ್ ಧಾರವಾಡ ಹುಬ್ಳಿ ಸೈಡ್ನು ಹಂಗ ಭಕ್ರಿ ಚಪಾತಿನೇ ಬೇಕಾಗ್ತದ. ಬೆಂಗಳೂರು ಸೈಡ್ನವ್ರಿಗಂತೂ ಮುದ್ದೆ, ಆ ಕಡೆ ಅದು ಕೂಡ ಗಟ್ಟಿ ಆಹಾರ, ಭಾರಿ ಒಳ್ಳೆ ಆರೋಗ್ಯಕರ ಒಂದು ರಾಗಿ. ನಾವು ರಾಗಿ ಗಂಜಿ ಮಾಡ್ತೀವ್ರಿ, ಆದ್ರೂ ಈಗ ಒಂಚೂರು ಗ್ಯಾಪ್ ಆಗ್ಲಿಕತ್ತದ. ಜ್ಯೂಸು ಅದು ಇದು ಮಾಡ್ಲಿಕತ್ತೀವಲ್ಲ, ಹಂಗ ನೋಡ್ರಿ ಮುಂಜಾನೆ ವಾತಾವರಣ ಎಷ್ಟು ತೋರಿಸ್ತೀನಿ ಅಂತೀರೇನ್ರಿ. ಖರೇನೆ ನನಗೂ 5 ನಿಮಿಷದ ತನಕ ಇದ ವಿಡಿಯೋನೇ ಮಾಡ್ಬೇಕನ್ನಿಸ್ತದ. ಯಾಕಂದ್ರೆ ಅಷ್ಟು ಸುಂದರವಾದ ವಾತಾವರಣ, ಅಷ್ಟು ಪಾಸಿಟಿವ್ನೆಸ್ ಇರ್ತದ. ನೋಡಿದ್ರೇನೆ ಖುಷಿ ಆಗ್ತದ ಈ ಮುಂಜಾನೆಯ ವಾತಾವರಣ. ಕಣ್ಣಿಗೂ ಆನಂದ, ಮನಸ್ಸಿಗೂ ಅಷ್ಟು ನೆಮ್ಮದಿ ಕೊಡುವಂತ ಮಾರ್ನಿಂಗ್ ವೈಬ್ಸ್ ಅಂತ ಏನ್ ಹೇಳ್ತೀವಿ ಅಷ್ಟು ಚಂದ ನೋಡ್ರಿ. ಪೂಜಾ, ಇವತ್ತಿನ ಪೂಜಾ ಮತ್ತೆ ಚಾತುರ್ಮಾಸ ರಂಗೋಲಿ ಹಾಕ್ಲಿಕತ್ತಿರಿಲ್ಲೋ ಅಂತೇಳಿ ಪ್ರಶ್ನೆಗಳು ಬರ್ತಾವ. ಇಲ್ಲ ಅಂದ್ರೆ ಮನಸ್ಸೊಳಗರ ಇರ್ತದ ಹೆಂಗ್ ಕೇಳೋದಪ್ಪ ಅಂತೇಳಿ ಚಾತುರ್ಮಾಸ ರಂಗೋಲಿ ಹಾಕ್ಲಿಕತ್ತೀನ್ರಿ. ನಾನು ಕೂಡ ನಡುವೆ ನನಗ ನವರಾತ್ರಿ ಒಳಗ ಒಂದು 4-5 ದಿವಸ ಗ್ಯಾಪ್ ಆಯ್ತು. ಅವನ್ನೇನ್ ಮಾಡೋದು, ಹಂಗ ಗ್ಯಾಪ್ ಆದಾಗ ಈ ಏಕಾದಶಿ ಇರ್ತದಲ್ರಿ, ಅವಾಗ ಏನದ ಶಂಖ, ಚಕ್ರ, ಗದಾ, ಪದ್ಮ ಇವೆಲ್ಲ ಒಂಚೂರು ಹೆಚ್ಚು ಹಾಕಿ ಮತ್ತ ವಿಷ್ಣು ಪಾದವನ್ನ ಹಾಕಿ ಅವನ್ನ ಈಕ್ವಲ್ ನಾವು ಎಷ್ಟು ಡೇಸ್ ಬಿಟ್ಟಿರ್ತೀವಿ ಅಷ್ಟು ನಾವು ಮಾಡ್ಕೊಂಡ್ಬಿಡುದ್ರಿ. ನೋಡ್ರಿ, ಕಾರ್ತಿಕ ಮಾಸದ ಸೇವಾ, ಹನುಮಂತ ದೇವರ ಸೇವಾ. ಈಗೇನ್ ಮಾಡ್ಲಿಕತ್ತೀನಿ ಅಂತೀರೇನ್ರಿ? ಹೇಳೀನಿ, ನಿಮಗೆ ಗೊತ್ತೇ, ಹೇಳೇಬಿಟ್ಟಿನಿ, ಮುಂಚೆನೆ ಹೇಳೀನಿ ಭಕ್ರಿ ಮಾಡ್ಲಿಕತ್ತೀನಿ ಅಂತ. ಅದರ ಜೊತೆಗೆ ಒಂದಿಷ್ಟು ಚಟ್ನಿ ಮತ್ತ ಬದನೆಕಾಯಿ ಭರ್ತ. ನನ್ನ ಮಗಳಿಗ್ರಿ, ಸಣ್ಣಕ್ಕಿಗೆ ಬದನೆಕಾಯಿ ಭರ್ತ ಅಂದ್ರನೇ ಭಾಳ ಇಷ್ಟ ರೀ. ಡೈಲಿ ನೀವು ಕೊಡ್ರಿ, ಆಕಿ ಒಲ್ಲೆ ಅಂತ ಅನ್ನಂಗೆ ಇಲ್ಲ. ಹಂಗಾಗಿ ದೊಡ್ಡ ಬದನೆಕಾಯಿ ಸಿಕ್ಕು ಅಂತಂದ್ರ ನಾವು ತರ್ಲಾರ್ದೆ ಇರಂಗಿಲ್ರಿ. ಆಕಿ ಹೋದ್ಲಂದ್ರ ಮಾರ್ಕೆಟಿಗೆ ತಗೊಂಡೇ ಬರ್ತಾಳ ಫಸ್ಟ್ ಅವು ಕಂಡು ಅಂದ್ರ. ಈಗ ಏನ್ ಮಾಡ್ಲಿಕತ್ತೀನಿ ಅಂತೀರೇನ್ರಿ, ಮೊನ್ನೆ ತಂದದ್ದು ಬೆಂಡಿಕಾಯಿ ಇನ್ನ ಇದ್ದು ರೀ. ಅದಕ್ಕೇನದ ಅವನ್ನೆಲ್ಲ ತೊಳೆದು ಉಪ್ಪಿನ ನೀರೊಳಗ ತೊಳೆದು ಇಟ್ಕೊಂಡಿದ್ದೆ. ಅವನ್ನೀಗ ಸ್ವಲ್ಪ ದೊಡ್ಡ ದೊಡ್ಡ ಹೆಚ್ಚಿ ಇಟ್ಕೋತೀನಿ. ಅದರೊಳಗ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ಹಾಕಿ, ಕೋತಂಬರಿ, ಶೇಂಗಾ, ಕರಿಬೇವು ಹಾಕಿ ಇವನ್ನ ಚಂದಾಗಿ ಬಿಸಿ ಮಾಡ್ಕೋತೀನ್ರಿ. ಯಾಕಂದ್ರ ಇವು ಬೆಂಡಿಕಾಯಿ ನಾವು ಅರ್ಧಂಬರ್ಧ ಬಿಸಿ ಮಾಡಿದ್ರೆ ಲೋಳೆ ಲೋಳೆ ಬರ್ತಾವ, ನಿಮ್ಗೆ ಗುರ್ತದ. ಅಷ್ಟೇ ಟೇಸ್ಟು, ಆರೋಗ್ಯಕ್ಕೂ ಒಳ್ಳೇದು ಬೆಂಡೆಕಾಯಿ. ನಮ್ಮ ಮೈಂಡ್ ಶಾರ್ಪ್ ಆಗಿ ಇರ್ಬೇಕಂತಂದ್ರ ಮಕ್ಕಳಿಗೂ ಬಹಳ ಒಳ್ಳೇದು, ನಮಗೂ ಕೂಡ ಅಷ್ಟು ಚಲೋ ರೀ ಇದು. ಅವನ್ನ ಬಿಸಿ ಮಾಡಿ ಇಟ್ಕೋತೀನಿ. ಅದ್ರೊಳಗ ಶೇಂಗಾ ಮತ್ತ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರು ನಡೀತದ್ರಿ. ಇದು ಚಟ್ನಿ ಮಾಡ್ಲಿಕತ್ತೀನಿ. ಭಾಳ ಅಂದ್ರೆ ಭಾಳ ಬೆಂಡೆಕಾಯಿ ಚಟ್ನಿ ಅಂದ್ರೆ ಏನು ಅಷ್ಟು ರುಚಿ ಆಗ್ತದ. ನೀವು ಕೂಡ ಒಂದ್ಸರಿ ಮಾಡಿ ನೋಡ್ರಿ ಹೆಂಗಾಗಿದ್ದು ಅಂತ ಹೇಳ್ರಿ. ಈಗ ಬಿಸಿ ಮಾಡಿ ಆರ್ಲಿ ಅಂತ ಇಟ್ಟಿನಿ, ಆಮೇಲೆ ಮಿಕ್ಸಿ ಮಾಡಿ ತೆಗೆದು ಬಿಡ್ತೀನಿ. ಇವತ್ತು ಭಾಳ 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 ಗಡ್ಬಿಡಿ ಅದ ರೀ. ಎಷ್ಟು ಫಾಸ್ಟ್ ಅಷ್ಟು ಅಂದ್ರೂ ಸತ್ಯಕ್ಕೆ ವಿಡಿಯೋ ಮಾಡೀನಿ ನೋಡ್ರಿ ನಾನು. ಇನ್ನು ದೀಪಾವಳಿ ವಿಡಿಯೋಸ್ ಯಾವಾಗ ಮಾಡ್ತೀನೋ ಗೊತ್ತಿಲ್ರಿ. ಯಾಕಂದ್ರೆ ಈ ಸೀರೆ ಗದ್ಲಕ್ಕೆ ಒಂದು ಬಿದ್ದೀನಿ ನಾನು. ಆದ್ರೆ ಸೀರೆ ಗದ್ಲಕ್ಕೆ ಬೀಳೋದಂದ್ರೇನು, ಎಲ್ಲರೂ ಬಹಳ ಕೋಆಪರೇಟಿವ್ ಮಾಡ್ಲಿಕ್ಕತ್ತಾರ, ಅದು ಖುಷಿ ಆಗ್ತದ. ಅದ್ರ ಜೊತೆಗೆ ಸೀರೆ ರಿಸೀವ್ ಮಾಡಿದವರೆಲ್ಲ ಕ್ವಾಲಿಟಿ ಮಾತ್ರ ಸೂಪರ್ ಆಗಿ ಅವ, ಇನ್ನೂ ಒಂದು ಸೀರೆ, ಇನ್ನೂ 2 ಸೀರೆ ನಮಗ್ ಬೇಕು ಅಂತ ಹೇಳಿ ಕೇಳಲಿಕತ್ತಾರ. ಅದು ಇನ್ನೂ ಖುಷಿ ಆಗ್ತದ. ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ಅಲಾಟ್ ಎಲ್ರಿಗೂ. ನನಗ ಅದೇ ಬೇಕಾಗಿತ್ರಿ. ಸೀರೆ ಆರ್ಡರ್ಸ್ ಬಂದ್ ಕೂಡ್ಲೆ ಒಂಥರ ಖುಷಿ ಆದ್ರ ಮುಟ್ಟಿದ ಕೂಡ್ಲೆ ಅದು ಅವ್ರಿಗೆ ಇಷ್ಟ ಆಗ್ತದೋ ಇಲ್ಲೋ ಅದು ಒಂದು ನನಗ ಬಹಳ ಮನಸ್ಸೊಳಗಿತ್ತು. ಮಕ್ಕಳ ಮುಂದೆ ಅಂದಿರ್ಲಿಲ್ಲ ನಾನು, ಅದೊಂದಿತ್ತು.
ಆದ್ರೆ ಎಲ್ಲರೂ ಖುಷಿ ಪಟ್ಟು ಮತ್ ಒಂದೊಂದು ಎರಡೆರಡು ಸೀರೆ ಆರ್ಡರ್ ಮಾಡಿದ್ರಲ್ಲ, ಅದು ಬಹಳ ಒಂಥರ ಅಂದ್ರೆ ಆರ್ಡರ್ ಮಾಡಿದ್ರು ಅಂತ ಖುಷಿ ಅಲ್ರಿ, ಅವರಿಗೆ ಮುಟ್ಟತಲ್ಲ ಅದು ಇಷ್ಟ ಆಯ್ತಲ್ಲ, ಅದು ಬಹಳ ಖುಷಿ ಆಯ್ತು ನನಗ. ನೋಡ್ರಿ ಭಕ್ರಿ ಅಂತೂ ರೆಡಿ ಆಗ್ಲಿಕ್ಕತ್ತವ. ಮತ್ತ ಆ ಕಡೆ ಸೈಡ್ ನಾನು ಹೆಸರು ಬೇಳೆ ಕುದಿಲಿಕ್ಕೆ ಇಟ್ಟೀನಿ. ಅಂದ್ರ ಏನ್ ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ, ಹೆಸರು ಬೇಳೆ ತವ್ವಿ ಮಾಡ್ಲಿಕ್ಕತ್ತೀನ್ರಿ. ಬಹಳ ಸಿಂಪಲ್ ಆದ ಅಡಿಗೆ, ಫಾಸ್ಟ್ ಆಗ್ಬೇಕು, ಆರೋಗ್ಯಕರನ ಎರಡೂ ಇರ್ಬೇಕ್ರಿ. ನಮಗ ಒಂದ ಮಾಡಿದ್ರೆ ನಡೆಯಂಗಿಲ್ಲ. ನಮ್ಮ ಮನೆಯವ್ರಂತೂ ಒಂದ್ ಚಟ್ನಿ ಏನ್ರ ಇದ್ರ ಸಾಕ್ ಬಿಡು, ಆ ಭಕ್ರಿ ಒಂದ್ ಇಳಿಸ್ಬಿಡು ನೀನು, ನಂಗೆ ಪಲ್ಯ ಇರ್ಲಿಲ್ಲ ಅಂದ್ರೂ ನಡೀತಾ ಅಂತಾರೆ. ಯಾಕಂದ್ರೆ ಮನಿ ಒಳಗ ಶೇಂಗಾ ಚಟ್ನಿ ಆ ಅಗಸಿ ಚಟ್ನಿ ಎರಡೂ ನಮ್ಮ ಮನಿ ಒಳಗ್ ಫಿಕ್ಸ್ ಇದ್ದೇ ಇರ್ತಾವ್ರಿ. ಹಂಗಾಗಿ ಅವರು ಈ ನನಗ ಪಲ್ಯ ಇರ್ದಿದ್ರು ನಡೀತದ ಅಂತಾನೆ ಅಂತಾರ. ಮತ್ತೇನು ಕೂದ್ಲಾ ಬಿಟ್ಕೊಂಡು ಅಡಿಗೆ ಮಾಡ್ಲಿಕ್ಕತ್ತೀರಿ ಅನ್ಬೇಡ್ರಿ, ಹಸಿ ಇರ್ತಾವ. ಮತ್ತೆ ಹಸಿ ಕೂದ್ಲು ಕಟ್ಕೊಂಡೆ ಅಂತಂದ್ರ ನೆಗಡಿ ಕೆಮ್ಮು ಬಂದೇ ಬರ್ತದ. ಮೊನ್ನೆನೆ ಆರಾಮ್ ತಪ್ಪಿ ಎದ್ದೀನಿ. ಹಿಂಗಾಗಿ ಈಗ ಒಂಚೂರು ಅಡಿಗೆ ಮಾಡು ಹೊತ್ನ್ಯಾಗ ಕೂದ್ಲಾ ಆರ್ತಾವ, ಆಮೇಲೆ ಹೆರಳು ಹಾಕೊಂಡು ಹೋಗ್ಲಿಕ್ಕೆ ಬರ್ತದ ಸ್ಕೂಲಿಗೆ ಅಂತ ಹೇಳಿ ಕೂದ್ಲಾ ಬಿಟ್ಟೇನಿ. ಮತ್ತೆ ಒಬ್ಬೊಬ್ರ ಪ್ರಶ್ನೆ ಅದೂ ಇರ್ತದ್ರಿ. ನಾನು ಅಡಿಗೆ ತೋರ್ಸುದು ಏನ್ ಮಾಡಿದ್ದೆ ಅಂತ ತೋರ್ಸುದ್ರೊಳಗೆ ನಾವು ಹವಣಿಸಿದ್ರ ಅವರಿಗೆ ಪ್ರಶ್ನೆಗಳು ತಿಳಿದ್ವಿ ಅಂದ್ರೆ ಒಬ್ಬೊಬ್ರು ಒಂದೊಂದರಲ್ಲಿ, ಯಾಕಂದ್ರೆ ಈ ಅಡಿಗೆ ಸಿಂಪಲ್ ಆದ ಅಡಿಗೆ ಇರ್ತದ, ಅದ್ರ ಸಲುವಾಗಿ ಅವರು ಕೂಡ ಅದನ್ನ ಕೇಳ್ತಾರ, ತಪ್ಪಿಲ್ಲ. ನಿಮಗೆ ಅನಿಸಿದ್ದನ್ನ ಕೇಳಬಹುದು. ಈಗ ನೋಡ್ರಿ ಒಂದು 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿನಿ. ಹಂಗೆ ಹಸಿ ಮೆಣಸಿನ್ಕಾಯಿ ಹಾಕ್ಲಿಕತ್ತೀನಿ. ಅದನ್ನ ಹೆಚ್ಚುಗೋಳ್ತ ಕೂಡಂಗಿಲ್ಲ. ಒಣ ಮೆಣಸಿನ್ಕಾಯಿ ಒಂದು 4 ಮೊದ್ಲೇಕ ಕರ್ದು ತಕೊಂಡ್ ಬಿಡ್ತೀನಿ ರೀ. ಯಾಕಂದ್ರ ಬದನೆಕಾಯಿ, ದಪ್ಪ ಬದನೆಕಾಯಿ ಸುಡ್ಲಿಕ್ಕೆ ಇಟ್ಟೀನ್ರಿ. ಬದನೆಕಾಯಿ ಭರ್ತಾ ಅದೇ ಹೇಳಿದ್ನಲ್ರಿ, ನನ್ನ ಮಗಳಿಗೆ ಮೊನ್ನೆ ಒಂದ್ಸಾರಿ ಮಾಡಿದ್ರೆ ಸಾಕು, ಅಷ್ಟು ಸೇರ್ತದಕ್ಕೀಗೆ. ಅದ್ರ ಸಲುವಾಗಿ 1-2 ಬದನೆಕಾಯಿ ಸುಡ್ಲಿಕ್ಕೆ ಇಟ್ಟೀನಿ. ಈಗ ಒಂದಿಷ್ಟು ಒಗ್ಗರಣೆ ಒಣ ಮೆಣಸಿನ್ಕಾಯಿ ಮಾಡಿ ತಕ್ಕೊಂಡೆ. ಅದ್ರೊಳಗೆ ಜೀರಿಗೆ, ಸಾಸಿವೆ ಎಲ್ಲ ಹಾಕಿದ್ದೆ. ಈಗೂ ಕೂಡ ಹಸಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಒಳಗ ನಾನೇನು ಕುದಿಸಿ ಇಟ್ಕೊಂಡಿದ್ನಲ್ರಿ ಹೆಸರು ಬೇಳೆ ತವ್ವಿ ಅದ್ರೊಳಗ ಆಡ್ ಮಾಡಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಏನು ಹಾಕಂಗಿಲ್ರಿ, ಮತ್ತೆ ಮಸಾಲೆ ಪುಡಿನೂ ಹಾಕಂಗಿಲ್ರಿ. ಮಸಾಲೆ ಪುಡಿ ಆದ್ರೂ ಟೇಸ್ಟ್ ಕೊಡ್ತದ, ಫ್ಲೇವರು ಬರ್ತದ, ಆದ್ರೆ ಅತಿಯಾದದ್ದು ಒಳ್ಳೇದಲ್ಲ. ಈಗ ನೋಡ್ರಿ ಚಟ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ತೀನಿ. ಹಾಕಿ ಮಿಕ್ಸಿ ಮಾಡಿ ತೆಗೆದ್ಬಿಟ್ಟೆ. ನೋಡ್ರಿ ಮಸ್ತ್, ನೋಡಿದ್ರಿ ಅನ್ಸ್ಲಿ ಲೋಳೆ ಏನೂ ಆಗಿಲ್ರಿ, ಬಹಳ ಟೇಸ್ಟ್ ಆಗ್ತದ. ಬಟ್ ನೀವು ಏನು ಹುರ್ಕೋತಿರ್ತಿರ್ಲ, ಎಣ್ಣೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಹಂಗ ಬಿಸಿ ಮಾಡ್ಕೊರಿ ಇದನ್ನ ಚಂದಾಗಿ. ಲೋಳೆ ಅದು ಏನೂ ಆಗಂಗಿಲ್ಲ, ಎಲ್ಲರೂ ಇಷ್ಟಪಡ್ತಾರ. ನಮ್ಮನಿಯೊಳಗ ಬೆಂಡೆಕಾಯಿ ಚಟ್ನಿ ಮುಂಜಾನೆನೆ ಖಾಲಿಯಾಗಿ ಹೋಗ್ಬಿಡ್ತ್ರಿ. ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗಿತ್ತು. ನೋಡ್ರಿ ಅಡಿಗೆ ಏನೇನಾಗ್ಯದ. ಈಗ ಬದನೆಕಾಯಿ ಭರ್ತಾ 2 ದಿವಸದಿಂದ ನಡೆದೇ ಅದ. ಅದರೊಳಗೆ ಒಂದಿಷ್ಟು ಶೇಂಗಾ ಪುಡಿ ಹಾಕ್ತೀನಿ, ನೀವು ಬೇಕಂದ್ರೆ ಉಳ್ಳಾಗಡ್ಡಿ ಹಾಕೋಬಹುದು. ಮತ್ತು ಒಗ್ಗರಣೆ ಒಂದಿಷ್ಟದ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಾಗಿ ಕಲಿಸಿ ತೆಗೆದ್ಬಿಡ್ತೀನಿ. ಬಿಸಿ ಅದ ರೀ, ಕೈಲೇ ಕಲಿಸ್ಲಿಕ್ಕೆ ಆಗಂಗಿಲ್ಲ. ಆ್ಯಕ್ಚುಲಿ ಕೈಲೇ ಕಲಿಸ್ಬೇಕು, ಆಗಂಗಿಲ್ಲ. ಅದಕ್ಕೆ ಸ್ಪೂನ್ ತೊಗೊಂಡೆ ಅದನ್ನು ಸಣ್ಣ ಮಾಡಿ ತೆಗೆದ್ಬಿಡ್ತೀನಿ. ನೋಡಿದ್ರಲ್ಲ, ಇವತ್ತಿನ ಅಡಿಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗ ಈಗ ಇದ್ರ ಜೊತೆಗೆ ಡೈಲಿ ಲಾಗ್ ಜೊತೆಗೆ ಇನ್ನೂ ಒಂದು ಲಾಗೇ ಅಂದ್ರೂ ಅಡ್ಡಿ ಇಲ್ಲ. ಇದ್ರೊಳಗೆ ನನ್ನ ಡೈಲಿ ರುಟೀನ್ ಒಳಗೆ ಮತ್ತೊಂದು ಕೆಲಸ, ಮತ್ತೊಂದು ವಿಡಿಯೋ ಅನ್ರಿ ಆ್ಯಡ್ ಆಗ್ಯದ. ಎಲ್ರಿಗೂ ಗುರ್ತು ಸೀರೆ ವಿಡಿಯೋ. ಎಂಥ ಸೀರೆ ತಗೊಂಬಂದಿನಿ, ಸ್ಮೂತ್ ಕ್ರೇಪ್ ಸಾಫ್ಟ್ ಸಿಲ್ಕ್ ಸಾರೀಸ್ ಮಸ್ತ್ ಅವ. ನೋಡ್ರಿ, ಸೆಲೆಕ್ಟ್ ಆದ್ರೆ ಆರ್ಡರ್ ಮಾಡ್ರಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹಂಗ ವೇದವ್ಯಾಸ ಕಲೆಕ್ಷನ್ಗೆ 2, ಯಾಕಂದ್ರ ಹೆಂಗಿರ್ತದ ಗೊತ್ತೇನ್ರಿ, ಒಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡೀವಿ ಅಂತಂದ್ರ ಅದು ಒಂದು ಸೆಟ್ ಆಗ್ಲಿಕ್ಕೆ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಅಂತ ಹೇಳ್ತೀವಿ. ಆದ್ರೆ ಒಂದು ಸಾರಿ ತೋರ್ಸಿದ ತಕ್ಷಣನೇ ಅಮೌಂಟೇ ಫಸ್ಟ್ ಹಾಕಿ ಆಮೇಲೆ ಆರ್ಡರ್ ಮಾಡೋದು, ಇದು ಹೆಂಗ ಎಲ್ಲಾದ್ರೂ ಕೇಳಿರೇನ್ರಿ? ನಾನು ಇದ ಫಸ್ಟ್ ಟೈಮ್ ನನ್ ಚಾನೆಲ್ ಒಳಗ. ಯಾಕಂದ್ರ ಅಷ್ಟು ವಿಶ್ವಾಸ ರೀ. ಇನ್ನೂ ಒಂದ್ ಹೇಳ್ತೀನ್ರಿ ನಿಮಗ, ಬಿಜಾಪುರ ಆರ್ಡರ್ಸ್ ಹೇಳಿಕತ್ತೀನ್ರಿ. ಆರ್ಡರ್ ಬಂದವ್ರಿ ಇಲ್ಲಿಂದೆ.
ಮನೆಗ್ ಅಂದಂಗ ಬಿಜಾಪುರದವ್ರು ಬಂದು ನಮ್ಮ ಮನಿ ಒಳಗ್ ನೋಡಿ ತಗೋಬಹುದಾ ನೀವು? ಯಾಕಂದ್ರೆ ಮನೆಗ್ ಬಂದು ಮೇಡಮ್ ಮನೇಲಿ ಇರ್ತಾವ ಅಂತ ಕೇಳಿರಿ, ಇರ್ತಾವ್ರಿ ಮನಿ ಒಳಗ. ಆದ್ರ ಸಂಡೇ ಬರ್ರಿ, ಉಳಿದ ಟೈಮ್ನಾಗ ಬರ್ಬೇಡ್ರಿ. ಒಂದು ಆರ್ಡರ್ಸ್ ಹೇಳ್ತೀನಿ ನಿಮಗ. ಬಿಜಾಪುರ, ಹುಬ್ಳಿ, ಧಾರವಾಡ, ನೆಕ್ಸ್ಟ್ ಎಲ್ಲಿ ಹೋಗುದ್ರಿ? ಬೆಳಗಾವ್, ನೆಕ್ಸ್ಟ್ ಎಲ್ಲಿ ಹೋಗುದ್ರಿ? ಗೋಕಾಕ್, ನೆಕ್ಸ್ಟ್ ಎಲ್ಲಿ ಹೋಗುದು? ಬೆಂಗಳೂರು. ಇನ್ನೂ ಒಂದು ವಿಶೇಷತೆ ಹೇಳ್ಬೇಕು ಅಂತಂದ್ರ, ನಮ್ ಮೊನ್ನೆ ಫಸ್ಟ್ ಟೈಮ್ ತೋರಿಸಿದಾಗ, ಫಸ್ಟ್ ಡೇ ತೋರಿಸಿದಾಗ ಫಸ್ಟ್ 10 ಆರ್ಡರ್ಸ್ ಲೈನ್ ಹಿಡಿದು ಬೆಂಗಳೂರದ್ದೇವ್ರಿ. ಎಷ್ಟು ಖುಷಿ ಆಯ್ತು. ಏನ್ಪಾ ಅಂದ್ರೆ ಬೆಂಗಳೂರೊಳಗ ಸೀರೆ ಸಿಗಂಗಿಲ್ಲ ಅಂತಲ್ಲ, ಇದಕ್ಕಿಂತ 10 ಪಟ್ಟು ಚಂದನು ಸಿಗ್ತಿರ್ಬಹುದು. ಯಾಕ? ಇದೊಂದು ಏನೋ ಮಾಡ್ಲಿಗತ್ತಾರ ನಮ್ಮ ಫ್ಯಾಮಿಲಿಯರು, ಅವ್ರಿಗೆ ನಾ ಕೋಆಪರೇಷನ್ ಮಾಡುವಂತ ದೊಡ್ಡ ಗುಣ ನನ್ನ ಫ್ಯಾಮಿಲಿಯರ್ಸ್ ಇತ್ತು. ಅದಕ್ಕ ಆಯ್ತ್ರ ಬೆಂಗಳೂರು ಆಯ್ತು ನಿಂದ್ರಿ, ಇನ್ನ ಮತ್ತ ಮೈಸೂರ್ದವ್ರು ವೇಟ್ ಮಾಡ್ಲಿಕತ್ತಾರ. ಮೈಸೂರ್ದವ್ರಿ. ನೆಕ್ಸ್ಟ್ ಇನ್ನು ಎಲ್ಲಿ ಹೋಗ್ರಿ? ಆಂಧ್ರ ಪ್ರದೇಶ, ತೆಲಂಗಾಣ ರೀ. ಅದನ್ನ ಮುಗಿತ್ರೆ ಮುಂದ ಅಮೆರಿಕಾದಿಂದ ಒಮ್ಮೆ 4 ಸಾರಿ ಆರ್ಡರ್ ರೀ. ಅಂದ್ರೆ ಅಮೆರಿಕಾ ಕಳಿಸಿಲ್ಲ, ಅಮೆರಿಕಾದಿಂದ ಆರ್ಡರ್ ಮಾಡಿದ್ರು, ಬೆಂಗಳೂರಿಗೆ ಹೋದ್ರಿ. ಹಿಂಗೈತ. ಇದೊಂದು ಖುಷಿ ವಿಷಯವನ್ನ ನಿಮ್ ಜೊತೆ ನಾ ಶೇರ್ ಮಾಡ್ಕೊಂಡೆ. ಬಹಳ ಖುಷಿ ಆಯ್ತ್ರಿ. ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ಅ ಲಾಟ್ ಎಲ್ರಿಗೂ. ನೀವೊಂದು ಕೋಆಪರೇಷನ್ ಮಾಡಿದ್ದಕ್ಕ ನಾ ಹೇಳಿದ್ನಲ್ಲ, ನನಗೂ ಕೂಡ ನಾನು ಈಗ ಸಾರೀಸ್ ತರಿಸ್ತೇನ್ರಿ. ಹೆಂಗ ಸೆಲೆಕ್ಟೆಡ್ ಆ ಕಲರ್ ಈ ಕಲರ್ ಇಲ್ರಿ, ಅದು ಬೆಸ್ಟ್ ಇರ್ಬೇಕು, ಟ್ರೆಂಡಿ ಇರ್ಬೇಕು, ಲೇಟೆಸ್ಟ್ ಇರ್ಬೇಕು. ಮತ್ತ ಇನ್ನೂ ಒಂದು ಹೇಳ್ಬೇಕು, ಯಾವ್ದ ಸೀರೆ ನೀವು ಒಂದು 2-3 ಡೇಸ್ ಬಿಟ್ಟು ಕೇಳಿದ್ರ ಇರಂಗಿಲ್ರಿ. ಇಟ್ ವಿಲ್ ಟೇಕ್ ಟೈಮ್. ಇರ್ತದ, ಟೈಮ್ ತಗೋತದ. 1 ವೀಕ್ ಟೈಮ್, 1 ವೀಕ್ 8 ಡೇಸ್ ಆಗ್ಬೋದು, 10 ಡೇಸ್ ಆಗ್ಬೋದು. ಫಸ್ಟ್ ಇವತ್ತು ಇವು ಬರ್ತಾವ 2 ಡೇಸ್ ಅಷ್ಟ ರೀ. ಅದ್ರ ಸಲುವಾಗಿ ನೀವು ಆರ್ಡರ್ ಮಾಡಂಗಿದ್ರ ಫಾಸ್ಟ್ ಆಗಿ ಆರ್ಡರ್ ಮಾಡ್ರಿ. ಈಗ ನೋಡ್ರಿ, ನಾನು ಉಟ್ಕೊಂಡ ಟೈಪ್ ಸಾರಿ ಸ್ವಲ್ಪ ಡಿಫ್ರೆಂಟ್ ಆಗಿ, ಕ್ವಾಲಿಟಿ ಸ್ಮೂತ್ ಸಿಲ್ಕ್ ಗೊತ್ತದ ಎಲ್ರಿಗೂ. ಮತ್ತೆ ಸೆಲೆಕ್ಟೆಡ್ ಕಲರ್ಸ್. ಇದು ಶರಗ್ ಮಾತ್ರ ಬಹಳ ಚಂದ ಅದ ರೀ. ಈ ಕಾಂಬಿನೇಷನ್ ಬಹಳ ಮಂದಿ ಲೈಕ್ ಮಾಡ್ತಾರ. ಅದಕ್ಕ ಇದು ಉಟ್ಕೊಂಡ್ ಕೂಡ್ಲೆ ಬಹಳ ಚಂದ ಅನಸ್ತದ. ಅದ್ರ ಸಲುವಾಗಿ ನಾ ಏನ್ ಮಾಡಿದೆ, ಇದು ತಗೊಂಡ್ ನನಗ್ ಸೆಲೆಕ್ಟ್ ಆಗಿದ್ದ ಅಷ್ಟ ರೀ. ಇದ್ರೊಳಗೆ ಸಾಕಷ್ಟು ಕಲರ್ಸ್ ಇರ್ತಾವ, ಬಟ್ ನಾವು ಯಾವ ಮಾಡ್ಲಿಕ್ಕೆ ಹೋಗಂಗಿಲ್ಲ. ನೋಡ್ರಿ, ಹಿಂಗದ ನೋಡ್ರಿ ಸೆರಗು. ಕ್ವಾಲಿಟಿ ಮಾತ್ರ ಎರಡನೇ ಮಾತಿಲ್ರಿ. ಈಗಾಗಲೇ ಸೀರೆ ಯಾರಿಗೆ ತಲುಪ್ಯಾವಲ್ಲ ಅವರು ರಿವ್ಯೂ ಕೊಟ್ಟಾಯ್ತು. ಸೂಪರ್ ಮೇಡಮ್, ನಾನು ತಗೊಂಡಿದ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಹೇಳಿದ್ರು. ಖುಷಿ ಆಯ್ತು. ಯಾಕಂದ್ರೆ ರಿವ್ಯೂಗೋಸ್ಕರ ಸೀರೆ ತಗೊಂಡ್ರು ಅನ್ನೋ ಒಂದು ಖುಷಿ ಅಷ್ಟೇ ಇರಂಗಿಲ್ಲ, ತಗೊಂಡ ಮೇಲೆ ಹೆಂಗಿತ್ತು ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಇಂಪಾರ್ಟೆಂಟ್ ಇರ್ತದ. ಹಂಗ ನೋಡ್ರಿ, ಎಲ್ಲ ಕಾಂಬಿನೇಷನ್ ಬಹಳ ಬಹಳ ಚಂದವ. ನೀವು ಯಾವ್ದು ಸೆಲೆಕ್ಟ್ ಮಾಡ್ಬೋದು. ಯಾಕಂದ್ರೆ ಇವು ಸೀರೆ ಏನದ ಗ್ರ್ಯಾಂಡ್ ಆಗಿ ಅನಿಸ್ತಾವ. ಮೈಸೂರ್ ಸಿಲ್ಕ್ ಕ್ವಾಲಿಟಿ ಬರ್ತಾವ. ಅಂದ್ರೆ ಇದ್ರೊಳಗ್ರಿ ಸಾಕಷ್ಟು ರೇಟ್ ಹೆಂಗ ಗೊತ್ತೇನ್ರಿ, ಒಂದ್ 800 ಹಿಡ್ಕೊಂಡು ರೇಟ್ ಅವ. ಬಟ್ ಇವು ಬಹಳ ಸ್ಮೂತ್ ಅಂಡ್ ಒಂಥರ ಶೈನಿ ಅವ. ಇಷ್ಟು ಕಲರ್ಸ್ ಅವ ನೋಡ್ರಿ. ಸೇಮ್ ಕಲರ್, ಸೇಮ್ ಎರಡು ನಂಗೆ ಭಾಳ ಲೈಕ್ ಅದು. ಹಿಂಗಾಗಿ ಇವನ್ ಹಾಕ್ಸಿನಿ. ನೀವು ಆರ್ಡರ್ ಮಾಡ್ರಿ. ನಿಮಗೆ ಇಷ್ಟವಾದ ಕಲರನ್ನ ಮತ್ತೆ ರೇಟ್ ನಾವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀವಿ, ಗೊತ್ತೇ ಇರ್ತದ. ಎಲ್ಲರೂ ಕೋಆಪರೇಟ್ ಮಾಡಿದ್ರಿ. ನಾನು ಯಾಕಂದ್ರೆ ಏನೋ ಒಂಥರ ಎಷ್ಟು ವಿಶ್ವಾಸ ಆಮೇಲೆ ಒಬ್ಬೊಬ್ರಂತೂ ಅದನ್ನು ಹೇಳ್ತೀನಿ, ಅವ್ರು ಕೇಳಿದ ಸಾರಿ ಇರ್ಲಿಲ್ಲ, ಇದು ಟೈಮ್ ತಗೋತದ ಅಂದ್ಕೊಡ್ಲಿ, ಆರಾಮಾಗಿ ಯಾವಾಗ ಬರ್ತದ ಬರ್ಲಿರಿ ಮೇಡಮ್, ಏನ ಅರ್ಜೆಂಟ್ ಇಲ್ಲ, 8-10 ಡೇಸ್ ಆಗ್ಲಿ ಅಂತ ಹೇಳಿದ್ರು. ಅಂದ್ರ ನನಗೆ ಯಾವ್ದ ಟೆನ್ಷನ್, ಯಾಕಂದ್ರೆ ನಮ್ಮ ಶೆಡ್ಯೂಲ್ ಗೊತ್ತಿದ್ದು. ಮತ್ತ ಫಸ್ಟ್ ಡೇ ಫಸ್ಟ್ ಇದನ್ನ ಹೇಳ್ತೀನಿ, ಅದನ್ನು ಆರ್ಡರ್ದು ಹೇಳಲೇಬೇಕು ನಾನು. ಕೆಲವೊಂದು ಅತಿಶಯೋಕ್ತಿ ಅನಿಸಿದ್ರು ಅವು ಫ್ಯಾಕ್ಟ್ ಅಂತ ಹೇಳ್ತೀವಿ, ಖರೆ ಟ್ರೂತ್, ದಟ್ ಈಸ್ ದ. ಯಾಕಂದ್ರ ಅಮೌಂಟ್ ಹಾಕಿದ್ರಿ, ಅಮೌಂಟ್ ಹಾಕಿ
ಸೀರೆ ಹಾಕಿ ಮೇಡಮ್ ನಿಮಗ ಆದಾಗ ಕೂಲ್ ಆಗಿ ನೀವು ನೋಡಿ ಕಳಿಸ್ರಿ, ಏನೂ ಅರ್ಜೆಂಟ್ ಇಲ್ಲ, ಇದೇ ಮೆಸೇಜ್ ರೀ. ಎಷ್ಟು ಖುಷಿ ಆಗ್ತದ, ಎಷ್ಟು ನಮ್ನ ಅರ್ಥ ಮಾಡ್ಕೊಂಡಾರ. ನನಗ ಅವು ಮೆಸೇಜ್ ಓದಿನೇ ಖುಷಿ ಆಯ್ತ್ರಿ. ಯಾಕಂದ್ರೆ ಬರೀ ಆರ್ಡರ್ ಮಾಡ್ಬೋದ್ಲ, ಆನ್ಲೈನ್ ನಾವು ಮಾಡ್ತೀವಿ. ಹಂಗ ಈ ಸೀರೆ ಬೇಕಂತ ಆರ್ಡರ್, ಇದು ಹಂಗಲ್ಲ. ನಾನು ಫ್ಯಾಮಿಲಿ ಇಯರ್ಸ್ ಅಂತ ನಾನು ಹೇಳ್ತಿದ್ದೆ, ನನ್ನ ಮನಸಾರೇನೆ ಹೇಳ್ತೀನಿನು. ಹಂಗೆ ನೀವು ಕೂಡ ನನ್ನನ್ನ ಫ್ಯಾಮಿಲಿ ಇಯರ್ ಅಂತ ತಿಳ್ಕೊಂಡಿರಲ್ಲ, ಅದು ನನಗ ಬಹಳ ಬಹಳ ಖುಷಿ ಆಗ್ತದ. ಇದೇ ರೀತಿ ನಿಮ್ಮ ಕೋಆಪರೇಷನ್ ಸಪೋರ್ಟ್ ಯಾವತ್ತು ನನ್ನ ಜೊತೆ ಇರ್ಲಿ. ನೋಡ್ರಿ, ಇನ್ನೂ ಒಂದು ನೀವ್ ಹೇಳಿದ್ದಕ್ಕೆ ಆಕ್ಚುಲಿ ಇಂಥ ಸೀರೆ ತರಿಸೋದು ಯಾಕಂದ್ರೆ ಪ್ಲಾನ್ ಇರ್ಲಿಲ್ಲ, ಬಟ್ ಬಹಳ ಬೆಸ್ಟ್ ಸಾರೀಸ್ ಇವು. ಹೇಳಿದ್ರು ಒಬ್ರು, ಮೇಡಮ್ ಇದು ಪಾಸಿಬಲ್ ಆದ್ರೆ ನನಗ ತರಿಸ್ತೀರಾ ಅಂತ ಹೇಳಿ. ಹಂಗಾಗಿ ನನಗ ಸೇರಿದ ಕಲರ್ಸ್ ಅನ್ನೇ ನಾ ಏನ್ ಮಾಡಿದೆ, ಒಂದು 3 ಬಹಳ ಉಳಿದ ಬಹಳಷ್ಟು ಇದ್ದಾವೆ. ಕಲರ್ ಇಲ್ಲಲ್ಲ, ನಂಗೆ ಅಷ್ಟೊಂದು ಲೈಕ್ ಆಗ್ಲಿಲ್ಲ. ನನಗೆ ಇಷ್ಟವಾದ ಕಲರ್ಸ್ ಅನ್ನೇ ನಾನು ತಗೊಂಡ್ ಬಂದೆ. ನೋಡ್ರಿ, ಇದು ಬ್ಲ್ಯಾಕ್ ಬಾರ್ಡರ್ ಬರ್ತದೆ ಹಿಂಗ. ಇದರದ್ದು ರೇಟ್ ಅನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ. ಖರೆ ಕ್ವಾಲಿಟಿ ಮಾತ್ರ ಸೂಪರ್. ಕ್ವಾಲಿಟಿ ಬಗ್ಗೆ ಎರಡನೇ ಮಾತೇ ಇಲ್ರಿ. ನೀವು ಒಂದ್ಸಾರಿ ತಗೊಂಡ್ರಿ ಅಂದ್ರೆ ಕ್ವಾಲಿಟಿ ನೋಡಿ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ತಗೋತೀರಿ. ಹಂಗ ಸೀರೆ ಮಾತ್ರ ಕ್ವಾಲಿಟಿ ಸೂಪರ್. ಯಾಕಂದ್ರೆ ನನಗೆ ಕ್ವಾಲಿಟಿ ಮೇಂಟೈನ್ ಮಾಡೋದು ಅದ ರೀ. ಯಾವ್ದೋ ಸೀರೆ ಹಾಕಿ 200-300 ರೂಪಾಯಿ ಸೀರೆ ಹಾಕಿ ಅಂತವೆಲ್ಲ ನಂಗೆ ಸೇರಂಗಿಲ್ಲ. ಯಾಕಂದ್ರೆ ನಾನು ಅಂತವು ಲೈಕ್ ಮಾಡಂಗಿಲ್ಲ. ಇದು ಒಂದು, ಇದು ಕಾಂಬಿನೇಷನ್ ನೋಡ್ರಿ ಹೆಂಗದ, ಮಸ್ತ್ ಕಾಂಬಿನೇಷನ್. ಈಗೇನು ದೀಪಾವಳಿಗೆ ಉಟ್ಕೊಂಡು ನೋಡ್ರಿ ಹಿಂಗ್ ಬರ್ತದ. ಟೆಂಪಲ್ ಬಾರ್ಡರ್, ನೋಡ್ರಿ ಪಿಂಕ್ ಅಂಡ್ ಗ್ರೀನ್, ಇವು ಅಷ್ಟು ಕಲರೇ ಮಸ್ತ್ ಮಸ್ತ್ ಅವರಿ. ಇದು ನಾನು ತೋರಿಸ್ತೀನಿ. ಈ ಟೈಪ್ ಅವ. ಈ 3 ನನಗೆ ಸೇರಿದ್ರೆ ನಾನು, ಯಾಕಂದ್ರೆ ನೀವೆಲ್ಲರೂ ನಮ್ ಚಾಯ್ಸಿಂಗ್ ಅನ್ನ ಇಷ್ಟಪಡ್ತೀರಿ ಅಂದ್ಮೇಲೆ ನಾನು ಸಾಕಷ್ಟು ಅವ ಬೇರೆ 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 ಕಲರ್ಸ್, ನಾನು ಅವನ್ನ ಯಾವೂ ಹಾಕಿಸ್ಲಿಲ್ಲ. ನನಗೆ ಇಷ್ಟವಾದ ಕಲರ್ಸ್ 2 ತರಲಿ, ದಿ ಬೆಸ್ಟ್ ಇರ್ಬೇಕು. ಹಂಗಾಗಿ ಇವ್ 3 ನನಗೆ ಚಾಯ್ಸ್ ಆಯ್ತು. ಆ 3 ನಾನು ತಗೊಂಡ್ ಬಂದಿನ್ರಿ. ಇದ್ರದ ನೋಡಿದ್ರಲ್ಲ, ಇಷ್ಟ ಆದು ಅಂತ ಅನ್ಕೋತೀನಿ. ಇನ್ಯಾಕೆ ಲೇಟು, ಆರ್ಡರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ರಿ. ಮೊಬೈಲ್ ತಗೋರಿ ಕೈಯೊಳಗ, ಆರ್ಡರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಮತ್ತ ಹಿಂದಾಗಡೆ ಆರ್ಡರ್ ಆದ ತಕ್ಷಣ ಅವು ಇರ್ಲಿಲ್ಲ ಅಂದ್ರೆ ನಾ ಹೇಳಿ ನಿಮಗ, ಈಗ ಆರ್ಡರ್ ಮಾಡ್ತೀರಿ, ಬಹಳಷ್ಟು ಜನರು ಇವತ್ತೇ ಆರ್ಡರ್ ಮಾಡಿ ನಾಳೆ ಮತ್ತೆ ಇದು ಇತ್ತಂದ್ರೆ ಟೈಮ್ ತಗೋತದ್ರಿ. ಅದ್ರ ಟೈಮ್ ತಗೋತಂದ್ರೆ ಒಂದು 8 ಡೇಸ್ನಾಗ ಬಂದೇ ಬರ್ತದ. ನಿಮ್ಮ ಕೋಆಪರೇಷನ್ ಇದೇ ತರ ಇರ್ತದಲ್ರಿ. ಆಮೇಲೆ ಇನ್ನೂ ಒಂದು ಪ್ರಶ್ನೆ ಎಲ್ಲರ ಕಡೆನೂ ಇತ್ತು, ಇವು ವಾಶ್ ಮಾಡೋದು ಹೆಂಗ ಅಂತ ಹೇಳಿ. ಇವಂತೂ ಗೊತ್ತಿರ್ತಾವ ಎಲ್ರಿಗೂ, ಶಾಂಪೂ ಒಳಗೆ ಹಾಕಿ ತೆಗಿಯೋದು ಇವು ಮಾತ್ರ ಗೊತ್ತೇ ಇರ್ತದ. ಇವನು ಕೂಡ ಏನದ, ಇವು ಯಾರು ಇವನ್ನೆಲ್ಲ ಇವು ಯಾಕಂದ್ರೆ ರೇಷ್ಮೆ ಸೀರೆ ಒಳಗೆ ಬರ್ತಾವ್ರಿ. ಇವು ಯಾರು ಅಷ್ಟು ನೀರಾಗ ಹಾಕಂಗಿಲ್ಲ. ಹಾಕ್ಬೇಕಾಗಿ ಮನೆ ಒಳಗೆ ತಾವೇನೋ ಓಲ್ಡ್ ಸಾರೀಸ್ ಇತ್ತು ಅಂತಂದ್ರು ಸದ್ಯಕ್ಕೆ ಶಾಂಪೂ ಒಳಗೆ ಹಾಕಿ ಅವನ್ನ ಬಿಸಿಲಲ್ಲಿ ಇದು ಮಾಡಬಾರ್ದು. ಇಂಥ ಸಾರೀಸ್ ಅಂತೂ ಏನದ, ಅಥವಾ ಓಲ್ಡ್ ನಿಮ್ಮ ಮನೆಯಾಗಿತ್ತು ಅಂದ್ರು ಶಾಂಪೂ ಒಳಗೆ ಹಾಕಿದ ತಕ್ಷಣ ರೀ ಒಂದು 2-3 ಬಕೆಟ್ ನೀರ್ ತುಂಬಿಟ್ಕೊಂಡಿರ್ಬೇಕು. ಅದನ್ನು ನಳದ ನೀರಾಗಿರ್ಬೇಕು, ಟ್ಯಾಪ್ ವಾಟರ್ ಅಂದ್ರೆ ರಿವರ್ ವಾಟರ್. ಅದ್ರೊಳಗೆ ಎತ್ತಿ ತೆಗಿಯೋದ್ರಿ. ಒಂದ್ ದಿವಸ ತೋರಿಸ್ತೀನಿ, ಅದನ್ನು ತೋರಿಸಿನ್ರಿ, ವಿಡಿಯೋ ಅದ ಓಲ್ಡ್ ವಿಡಿಯೋ, ನೋಡೋಣ ಇನ್ನೊಮ್ಮೆ ತೋರಿಸ್ತೀನಿ. ಎತ್ತಿ ತೆಗೆದು ಅದನ್ನ ಬಿಸಿಲಿಗೆ ಹಾಕ್ಬಾರ್ದು, ನೆರಳೊಳಗೆ ಒಣಗಿಸ್ಬೇಕ್ರಿ. ಅಂದ್ರೆ ಕಲರ್ ಫೇಡ್ ಆಗೋದಾಗ್ಲಿ ಇದೇನೋ ಆಗಲ್ಲ, ಉಲ್ಟಾ ಶೈನಿಂಗ್ ಬರ್ತಾವ, ಮಸ್ತ್ ಆಗ್ತಾವ. ಈಗ ಮೊನ್ನೆ ಸಾರಿ ಏನದಲ್ಲ ಹಂಗೆ ವಾಷೇಬಲ್ ಅವ್ರಿ, ಐರನ್ ಮಾಡೋದು ನಡೀತದ. ಬಿಸಿಲಿಗೆ ಹಾಕ್ಬೇಡ್ರಿ ಅಷ್ಟೇ ರೀ, ನೆರಳೊಳಗೆ ಒಣಗಿಸ್ರಿ ಅಷ್ಟೇ. ಮತ್ ಇನ್ನೊಂದ್ರಿ, ಆರ್ಡರ್ ಮಾತ್ರ ಬಹಳ ಫಾಸ್ಟ್ ಆಗಿರ್ಲಿ. ವಿಚಾರ ಮಾಡ್ಲಿಕ್ಕೆ ತಗೊಳ್ಳೋದೇ ನಿಮ್ ಮನಸ್ಸೊಳಗಿತ್ತಂದ್ರೆ ಫಾಸ್ಟ್ ಆಗಿ ಆರ್ಡರ್ ಮಾಡ್ರಿ. ಯಾಕಂದ್ರೆ ರೀಸ್ಟಾಕ್ ದೀಪಾವಳಿಗೆ ಬಹಳ ಕಡಿಮೆ ಇದೆ. ಅದ್ರ ಸಲುವಾಗಿ ನೀವು ಆರ್ಡರ್ ಮಾಡ್ಲಿಕ್ಕೆ ನನಗೆ ಇಷ್ಟಾನೇ ಆಗ್ಯದ, ನಾಳೆ ಮಾಡಿದ್ರಾಯ್ತು ಅಲ್ಲಿಗೆ ಹೋಗ್ಬೇಡ್ರಿ. ಮಾಡೋದಿತ್ತು ಫಾಸ್ಟ್ ಆಗಿ